ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ಆಲ್ರೆಡಿ ಪೂಜೆ ನಡೀತಿದೆ. ನಮ್ಮ ಅಣ್ಣ ಪೂಜೆ ಮಾಡ್ತವನೆ. ಅಲ್ಲಿ ನಮ್ಮ ದೊಡ್ಡಮ್ಮ ಸಾಂಗ್ ಹಾಕ್ತವ್ರೆ. ಇವಂದು ಇನ್ನು ಸ್ನಾನ ಆಗಿಲ್ಲ. ಇರಿಟೇಟಿಂಗ್ ಪರ್ಸನ್. ಇನ್ನು ಬೆಳಗ್ಗೆಯಿಂದ ಇರಿಟೇಟ್ ಮಾಡ್ಕೊಂಡು ಕೂತವನೆ ಎಲ್ಲರಿಗೂ. ಇವಳು ಸುಮ್ಮನೆ ಕೂತವಳೆ. ಇವರಿಬ್ರು ಇನ್ನು ಸ್ನಾನ ಮಾಡಿಲ್ಲ, ಸುಮ್ಮನೆ ಕೂತವ್ರೆ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಅಡುಗೆಗೆ ರೆಡಿ ಮಾಡ್ಕೊತವ್ರೆ. ನಮ್ಮ ಅಣ್ಣ ಸಿನ್ಸಿಯರಾಗಿ ಪೂಜೆ ಮಾಡ್ತಾವ್ರೆ. ಟೈಮ್ ಇವಾಗ 11:50 ಇವಾಗ ಎದ್ದು ರೆಡಿ ಆಗಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಮೇಕಪ್ ಎಲ್ಲ ಮಾಡ್ಕೋಬೇಕು. ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ಆವಾಗಲೇ ನಮ್ಮ ಅಣ್ಣ ಪೂಜೆ ಮಾಡ್ಬೇಕಾದ್ರೆ ಎದ್ದೊಳ್ಸಿದ್ರು, ಎದ್ವಿ. ಅದಾದಮೇಲೆ ನನ್ನ ತಂಗಿದಿರೆಲ್ಲ ಒಬ್ರೊಬ್ರಾಗೆ ಸ್ನಾನಕ್ಕೆ ಹೋಗಿ ಅವರು ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯಿತು. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಯಾರ್ಯಾರು ಏನೇನು ಮಾಡ್ತಾವ್ರಂತ ನೋಡೋಣ ಬನ್ನಿ. ಇವಳೊಬ್ಳು ತಲೆ ಬಾಚಿಸ್ಕೊತಾವಳೆ, ಒಬ್ರು ತಲೆ ಬಾಚ್ತಾರೆ, ಒಬ್ರು ಟಿವಿ. ಇವಳು ಬಂದಾಗೆಲ್ಲ ಇವಳು ಯಾವಾಗಲೂ ಟಿವಿಗೆ ಗಮ್ಮಕ್ಕೆ ಅಂಟಿಸ್ಕೊಬಿಡಿದ್ರುತಿ. ಇವ್ನು ನಮ್ಮ ತಮ್ಮ ಮಲ್ಕೊಂಡು ನಾವು ಇನ್ನೂ ಸ್ನಾನ ಮಾಡಿಲ್ಲ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಒಬ್ಬಟ್ಟು ಮಾಡ್ತಾವ್ರೆ. ನಮ್ಮ ವಿಸ್ಮಯ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾವಳೆ. ಅವಳು ನಮ್ಮ ಸಿಂಹ ಮಲ್ಕೊಬಿಟ್ಟವ್ನು ಯಾರು ಏನು ಕೊಡಲ್ಲ ಅಂತ. ಇವಳು ಈ ಒಬ್ಬಟ್ಟು ಊರ್ನ ಕಾಯ್ಕೊಂಡು ಕೂತಾವಳೆ. ಬಚ್ಕೊಂಡು ಇಲ್ಲಿ ತಿನ್ಕೊಂಡು ಕೂತಾವಳೆ ಸೈಲೆಂಟಾಗಿ, ಯಾರಿಗೂ ಗೊತ್ತಿಲ್ದೇರ. ಸೊ ಬನ್ನಿ ಇವಾಗ ನಾವು ರೆಡಿ ಆಗೋಣ. ಎಲ್ಲರೂ ಮೇಕಪ್ ಮಾಡ್ಕೊಂಡು ಆಲ್ರೆಡಿ ಕುತ್ಕೊಬಿಟ್ಟವ್ರು. ನೋಡಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ ಎಷ್ಟೆಷ್ಟು. 1 kg ಮೇಕಪ್ ಮಾಡ್ಕೊಂಡು ಕೂತವ್ರೆ ನೋಡಿ. ಇಲ್ಲಿ ಇರಿ ಅವಳು ನಾನು ತೋರಿಸ್ತೀನಿ. 1 kg ಮೇಕಪ್ ಮಾಡ್ಕೊಂಡಿರ್ತಾಳೆ ಇವಳು. ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೋಸಪ್ಪಲ್ಲಿ 1 kg ಮೇಕಪ್ ಮಾಡ್ಕೋತಾರೆ. ನಾನು ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೇಕಪ್ ಮಾಡ್ಕೊಳ್ಳೋದನ್ನ ವೀಡಿಯೋ ಮಾಡಲ್ಲ, ಅದು ಇನ್ನೊಂದು ದಿನ ಮಾಡ್ತೀನಿ. ಅದು ವೀಡಿಯೋ ಮಾಡಿಬಿಟ್ಟು ಅದು ಶಾರ್ಟ್ಸಲ್ಲಿ ಹಾಕ್ತೀನಿ. ಇವಾಗ ಏನೇನು ಹಾಕೋತೀನಿ ಅಂತ ಹಾಗೆ ರ್ಯಾಂಡಮಾಗಿ ತೋರಿಸ್ತೀನಿ ನಿಮಗೆ. ಫಸ್ಟು ಫೇಸ್ ಸಿರಮ್ ಹಾಕ್ತೀನಿ. ನಾನು ಫೇಸ್ ಸಿರಮ್ ಯೂಸ್ ಮಾಡೋದು ಬಂದು ಗುಡ್ ವೈಬ್ಸ್. ಅದಾದಮೇಲೆ ಪಾಂಡ್ಸ್ ಮಾಯ್ಶ್ಚರೈಸರ್ ಹಾಕ್ತೀನಿ. ಅದಾದಮೇಲೆ ಎಲ್ಲರ ಫಂಕ್ಷನ್ಸು ಅಥವಾ ಹಬ್ಬ ಏನಾರ ಇದ್ದರೆ ಮಾತ್ರ ಇದು ಅಡ್ವೆಂಟ್ ಕ್ರೀಮ್ ಹಾಕ್ತೀನಿ. ಅದು ಬಿಟ್ಟರೆ ಇಲ್ಲಿ ನೋಡಿ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಎಲ್ಲ ಇಕ್ಕಿದ್ದೀನಿ. ಪ್ರೈಮರ್ ಇದೆ, ಫೌಂಡೇಶನ್ ಇದೆ, ಇದು ಮೇಕಪ್ ಫಿಕ್ಸರ್ ಇದೆ, ಕಾಂಪ್ಯಾಕ್ಟ್ ಇದೆ, ಇದು ಲಿಪ್ಸ್ಟಿಕ್ಕು, ಇದು ಮಸ್ಕಾರ, ಮತ್ತು ಇದು ಐಲೈನರು, ಇದು ಲಿಪ್ ಲೈನರ್. ನಾನು ಅದು ಡೈಲಿ ಯೂಸ್ ಮಾಡೋದು. ಇದೂ ಐಲೈನರ್. ಸೊ ಇಷ್ಟೆಲ್ಲ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಹಿಡ್ಕೊಂಡಿದ್ರು ನಾನೇನು ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಬರೀ 3 ಅಷ್ಟೇ. ಅದೇನೋ ನನಗೆ ಓವರ್ ಮೇಕಪ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ನನ್ನ ತಂಗಿದೀರು ಮಾಡ್ಕೊಂಡಿದ್ದಾರಲ್ಲ ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ನಾನು ಮೇಕಪ್ ಮಾಡ್ಕೊಂಡಾದ್ಮೇಲೆ ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫೈನಲಿ ನಾನು ರೆಡಿಯಾಗಿ ಆಯಿತು. ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಎಲ್ಲರೂ ಬೇವು ಬೆಲ್ಲ ತಿಂದಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ನನಗಂತ ನೋಡಿ ಕೊಡ್ತಾಳೆ. ಕೊಡು ವಿಸ್ಮಯ, ತಿನ್ಸು, ಹಂಗೆ ತಿನ್ಸು. ಫುಲ್ ಎಲ್ಲ ತಿನ್ಸ್ಬೇಡ. ಸೊ ಹೋಪ್ ಎಲ್ಲರೂ ನೀವು ಮನೇಲಿ ಬೇವು ಬೆಲ್ಲ ಎಲ್ಲ ತಿಂದಿದ್ದೀರಾ ಅನ್ಕೊತೀನಿ. ಓಕೆ, ಇವಾಗ ಯಾರ್ಯಾರು ಏನೇನು ಮಾಡ್ತಾರಂತ ತೋರಿಸ್ತೀನಿ ರೀ. ನಮ್ಮ ದೊಡ್ಡಮ್ಮ ಇವಾಗ ಬಜ್ಜಿ ಬೇಯಿಸ್ತವ್ರೆ. ಒಬ್ಬಟ್ಟಾಯಿತು, ಇವಾಗ ಕ್ಯಾಪ್ಸಿಕಮ್ ಬಜ್ಜಿ. ಎಲ್ಲ ಊಟಕ್ಕೆ ಕುತ್ಕೊಂಡಾಗ ತೋರಿಸ್ತೀವಿ ಏನೇನು ಮಾಡೋರೆ ಅಂತ. ಇವತ್ತು ನಾಷ್ಟನೇ ಕೊಟ್ಟಿಲ್ಲ ನಮಗೆ. ಇವಳು ನೋಡಿ, ಇವಳನ್ನ ತೋರಿಸಿಲ್ಲ ಅಂತ. ನಾಷ್ಟನೇ ಇಲ್ಲ ನಮಗೆ ಹಬ್ಬದ ದಿವಸ. ನಮ್ಮ ಸಿಂಬಾಗೂ ಚೈನ್ ಹಾಕೋರು ನೋಡಿ. ನಮ್ಮ ಸಿಂಬಾಗೂ ಚೈನ್. ಸೊ ನನ್ನ ತಂಗಿ ಡ್ರೆಸ್ ನೋಡಿ ಹೇಗಿದೆ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಇವರಿಬ್ರು ಮ್ಯಾಚಿಂಗ್ ನಿಂತ್ಕೊಂಡು ತೋರಿಸ್ರಿ ನಿಮ್ಮ ಬಟ್ಟೆನ. ಸೇಮ್ ಡಿಫ್ರೆಂಟ್ ಏನು ಇಲ್ಲ. ಕಲರ್ ಡಿಫ್ರೆನ್ಸ್ ಐತೆ. ಓಕೆ, ಕಲರ್ ಡಿಫ್ರೆನ್ಸ್ ಇದೆ. ಈ ಕಡೆ ನಿಂತ್ಕೊಳ್ಳಿ ನೋಡಿ ಅವರ ಔಟ್ಫಿಟ್. ನಮ್ಮ ತಮ್ಮ. ನೆಕ್ಸ್ಟ್ ಇನ್ಯಾರು?
ಅಕ್ಷತಾ ಬಾ ಇಲ್ಲ ಅಕ್ಷತಾ. ಇದು ಅಕ್ಷತಾ ಅಂತ ಇವಳು ಫ್ರೆಂಡ್, ಇವಳು ಪರಿಚಯನೇ ಮಾಡ್ಕೊಟ್ಟಿಲ್ಲ. ಇವಳು ವೇಸ್ಟ್ಗೆ ವೇಸ್ಟ್ ಇವಳು. ಓಕೆ ಡನ್. ನನ್ನ ಯಾರು ತೋರಿಸ್ತಾರೆ? ನಾನು ಯಾರು ತೋರಿಸಲ್ಲ. ನೋಡಿ ನಮ್ಮ ಅಕ್ಕನ ಡ್ರೆಸ್ಸು. ಎಲ್ಲಿಂದ ತಂದಿರೋ ಡ್ರೆಸ್ ಇದು? ಕತ್ತರಿಂದ ತಂದಿರೋ ಡ್ರೆಸ್. ಆ್ಯಕ್ಚುಲಿ ಅಲ್ಲಿ ಗ್ರ್ಯಾಂಡ್ ಡ್ರೆಸ್ಸಸ್ಸೇ ಇರಲಿಲ್ಲ. ನಾನು ಹಬ್ಬಕ್ಕಂತ ಗ್ರ್ಯಾಂಡ್ ಡ್ರೆಸ್ಸಸ್ ಹುಡುಕ್ತಿದ್ದೆ, ಸಿಕ್ಕಿಲ್ಲ. ಸೊ ಫೈನಲಿ ಇದು ಸಿಕ್ತು, ಇದು ಎತ್ಕೊಬಂದೆ. ಅಲ್ಲಿ ಸ್ಯಾರಿ ಶಾಪೇ ಇಲ್ಲ, ಸ್ಯಾರಿ ಇಸ್ಕೊಳ್ಳೋಣ ಅಂದ್ಕೊಂಡೆ, ಅದು ಸಿಕ್ತು. ಸೊ ಮಾರ್ನಿಂಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ನೋಡಿ ಇದು ನಮ್ಮ ಚಿಕ್ಕಮ್ಮ ಬಿಟ್ಟಿರೋದು ರಂಗೋಲಿ. ಎಷ್ಟು ಚೆನ್ನಾಗಿ ಬಿಟ್ಟಿದಾರಲ್ಲ. ಸಿಂಬಾ ನಿನ್ನ ಫ್ರೆಂಡು ಸ್ಕೈ. ಸಿಂಬಾ ಫ್ರೆಂಡ್ ಇದು. ಇಲ್ಲಿ ಸಿಂಬಾ ಫ್ರೆಂಡ್ ಅದು ಸ್ಕೈ. ಸೊ ಇಲ್ಲಿ ನೋಡಿ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಹಾಕಿ ಹೂವು ಎಲ್ಲ ಹಾಕಿ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಇವಾಗೆಲ್ಲ ಊಟಕ್ಕೆ ಕುತ್ಕೊಂಡಿದ್ದೀವಿ ನೋಡಿ. ಪುಳಿಯೋಗರೆ, ಮೊಸರನ್ನ, ಸೌತೆಕಾಯಿ, ಬಜ್ಜಿ, ಬೇಳೆ ಒಬ್ಬಟ್ಟು. ನಾನು ಕಾಯಿ ಒಬ್ಬಟ್ಟು ಹಾಕಿಸ್ಕೊಂಡಿಲ್ಲ, ಬೇಳೆ ಒಬ್ಬಟ್ಟು ಹಾಕಿಸ್ಕೊಂಡಿದ್ದೀನಿ. ಎಲ್ಲ ತಿಂತವ್ರೆ. ಫಸ್ಟ್ ಒಬ್ಬಟ್ಟು ತಿಂತವ್ರೆಲ್ಲ. ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಸರ್ವ್ ಮಾಡ್ತಾವ್ರೆ. ನಮ್ಮ ಸಿಂಬಾ ಮಲ್ಕೊಂಡು ನೋಡ್ತಾವ್ರೆ. ನಮ್ಮ ಚಿಕ್ಕಮ್ಮ ಅಲ್ಲಿ ರೆಡಿ ಆಗ್ತಾವ್ರೆ. ನಮ್ಮ ದೊಡ್ಡಪ್ಪನೇ ಬಂದಿಲ್ಲ. ದೊಡ್ಡಪ್ಪ ಇಲ್ಲ. ನಮ್ಮ ದೊಡ್ಡಪ್ಪ ಕೆಲ್ಸಕ್ಕೆ ಹೋಗೋರೆ. ಹಬ್ಬದ ದಿವಸನೂ ಕೆಲ್ಸಕ್ಕೆ ಹೋಗೋರೆ. ನಮ್ಮ ಅಣ್ಣ ಆಮೇಲೆ ಬರ್ತಾನೆ. ಸೊ ಇವಾಗೆಲ್ಲ ಊಟ ಮಾಡಿಬಿಟ್ಟು ಆಮೇಲೆ ಏನು ಮಾಡೋಕ್ಕೆ ಹೋಗ್ತೀವಿ? ಊಟ ಮಾಡಿಬಿಟ್ಟು ಎಲ್ಲರೂ ಫೋಟೋ ಶೂಟ್ ಇದೆ, ಇನ್ನೂ ಯಾರು ಫೋಟೋಸ್ ತಕ್ಕೊಂಡಿಲ್ಲ. ಸೊ ಊಟ ಆದಮೇಲೆ ಎಲ್ಲ ಫೋಟೋಸ್ ತಕ್ಕೊಳಕ್ಕೆ ಹೋಗ್ತೀವಿ. ಊಟ ಆಯ್ತು ಎಲ್ಲರದು. ನಮ್ಮ ದೊಡ್ಡಪ್ಪ ಇವಾಗ ಬಂದವ್ರೆ ಊಟ ಮಾಡೋಕ್ಕೆ. ನಮ್ಮ ದೊಡ್ಡಪ್ಪ ಅಲ್ಲಿ ಊಟ ಮಾಡ್ತಾವ್ರೆ. ನಮ್ಮ ಸಿಂಬಾ ನೋಡ್ಕೊಂಡು ಕೂತವ್ನು, ಏನಾರ ಕೊಡ್ತಾರ ಅಂತ. ಇವ್ರ ಮಂಗಗಳೇನೋ ಕೆಲಸ ಹಿಡಿದ್ರೆ ಅಲ್ಲೇನೋ ಟಿ ವಿ ನೋಡ್ತಾವ್ರೆ. ನಮ್ಮ ಚಿಕ್ಕಮ್ಮದು ಊಟ ಆಗಿ ಆಲ್ರೆಡಿ ಹೊರಟ್ರು ಅವರು ಮೆಡಿಕಲ್ಗೆ. ನಮ್ಮ ಚಿಕ್ಕಮ್ಮ ನೋಡಿ ಹೆಂಗೆ ರೆಡಿ ಆಗೋರು. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ರಂಟಿ, ಕ್ಲೋಸಪ್. ಓಕೆ ಬಾಯ್. ನಮ್ಮ ತಮ್ಮ ನೋಡಿ ಹೆಂಗೆ ಮಲ್ಕೊಂಡವನೆ. ಎಲ್ಲರೂ ಮಲ್ಕೊಂಡು ಮೂವಿ ನೋಡ್ತವ್ರೆ, ಯಾವುದೋ ಪ್ರಜ್ವಲ್ ದೇವರಾಜ್ದು. ಆಚೆ ಕಡೆ ಬಿಸಿಲೈತೆ ಅಂತ ಇವಾಗಲೇ ಫೋಟೋಸ್ ಬೇಡ ಅಂದ್ಬಿಟ್ಟು ಫಿಲಮ್ ನೋಡ್ತವ್ರೆ. ಫ್ರೆಂಡ್ಸ್ ಟೈಮ್ 4 ಗಂಟೆ ಆಗಿದೆ. ಎಲ್ಲರೂ ಇವಾಗ ರೆಡಿಯಾಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫೋಟೋ ಶೂಟ್ ಎಲ್ಲ ಆಯಿತು ಇಷ್ಟೋ ತನಕ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಗ್ತವ್ರೆ. ನಾನು ನಮ್ಮ ತಮ್ಮ ಗಾಡಿಯಲ್ಲಿ ಹೋಗ್ತೀವಿ, ಇವರೆಲ್ಲ ಕಾರಲ್ಲಿ ಹೋಗ್ತಾರೆ. ಈಗ ಸೊ ಇವಾಗ ನಮ್ಮ ತಮ್ಮ ರೆಡಿ ಆದಮೇಲೆ ಹೊರಡ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅವರೆಲ್ಲ ಕಾರಲ್ಲಿ ಬಿಟ್ಟು ಹೋಗ್ತಾವ್ರಂತ ಹೆಂಗೆ ಬೊಗಳುತ್ತೀನಿ ಅವನು. ಎಲ್ಲ ಕಾರಲ್ಲಿ ಹೊರಟ್ರು. ಇವಾಗ ನಾನು ನಮ್ಮ ತಮ್ಮ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಸಿಂಬಾ ಹೆಂಗೆ ಬೊಗಳುತ್ತಾನೆ ಪಾಪ, ಅವನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಸಿಂಬಾ ಓಕೆ, ದೇವಸ್ಥಾನ ಹತ್ರ ಹೋಗಿ ರೀಚ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ನಮ್ಮ ತಮ್ಮ ಎಲ್ಲರೂ ಹೋಗ್ತಾರೆ. ನಾನು ಹೋಗಲ್ಲ. ಎಲ್ಲರೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬೇಗ ಬನ್ರಿ ಆಯ್ತಾ. ಅಮ್ಮ ಹೆಂಗೆ ರೆಡಿಯಾಗಿ ಬಂದವ್ರು ನೋಡಿ. ಓಕೆ, ಎಲ್ಲರೂ ಹೋಗಿ ದರ್ಶನ ಮಾಡ್ಕೊ ಬನ್ನಿ. ಎಲ್ಲ ದೇವ್ರ ದರ್ಶನ ಮಾಡ್ಕೊ ಬಂದರು. ಎಲ್ಲಿ ಚರು ಅಲ್ಲಿ ನಮ್ಮ ತಮ್ಮ ಅಲ್ಲಿ ನಡ್ಕೊ ಬರ್ತಾನೆ. ಎಲ್ಲ ದೇವ್ರ ದರ್ಶನ ಮಾಡ್ಕೊ ಬಂದರು. ಇವಾಗ ಕಾರು ಅಲ್ಲಿ ಬೇರೆ ಕಡೆ ನಿಲ್ಸಿರೋದ್ರಿಂದ, ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ, ಬೇರೆ ಕಡೆ ನಿಲ್ಸಿರೋದ್ರಿಂದ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಇವ್ರು ಮಾತಾಡ್ತಾನೆ ಇಲ್ಲ ಅಲ್ಲ ವ್ಲಾಗಲ್ಲಿ. ಯಾಕೆ ಮೇಡಮ್? ಮಾತಾಡ್ತೀವಿ. ಮೌನ ವ್ರತ ಮಾಡ್ತಾರೆ. ಮೌನ ವ್ರತ ಮಾಡ್ತಾರೆ. ಸೊ ಇಲ್ಲಿ ಪೇಣಿ ಸ್ವೀಟ್ ತೊಗೊಳಕ್ಕೆ ಬಂದಿದ್ರು. ಆ್ಯಕ್ಚುಲಿ ನಾವು ಮೆಜೆಸ್ಟಿಕ್ಗೆ ಬಂದಾಗೆಲ್ಲ ಈ ಕಾಂತಿ ಸ್ವೀಟ್ಸ್ಗೆ ಬರೋದು ಸ್ವೀಟ್ಸ್ ತೊಗೊಳಕ್ಕೆ. ಸ್ವೀಟ್ ತೊಗೊಂಡು, ಎಲ್ಲಿ ಸ್ವೀಟ್ ಬಾಕ್ಸಲ್ಲಿ ಅಲ್ಲಿ ನೋಡಿ, ಅಲ್ಲಿ ಸ್ವೀಟ್ ತೊಗೊಂಡು ಹೊರಟ್ವಿ. ಇವಾಗ ನಿನಗಿಲ್ಲ ಅನ್ನು ಸ್ವೀಟು. ನಮ್ಮ ಅಕ್ಕ ಡಯಟ್ ಅಂತ ಬಿಲ್ಡಪ್ ಕೊಡ್ತಾಳೆ. ಮತ್ತೆ ಎಲ್ಲ ತಿಂತಾಳೆ. ನಿಜ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಾಳೆ. ಏನು ಬಿಲ್ಡಪ್ ಇಲ್ಲ. ಡಯಟ್ ಮಾಡ್ತಾ ಇದ್ದೀನಿ, ಏನ್ ಬೇಕೋ ಅದನ್ನ ಮಾತ್ರ ತಿಂತಾ ಇರೋದು. ಎಲ್ಲ ಬಿಲ್ಡಪ್ ಪ್ರತಿ ವ್ಲಾಗಲ್ಲಿ ಹೇಳೋದು. ಡಯಟ್ ಮಾಡ್ತಿದ್ದೀನಿ, ನಾನು ಈ ವ್ಲಾಗಲ್ಲಿ ಹೇಳೇ ಇಲ್ಲ. ಎಲ್ಲ ಕಬ್ನಲ್ಲಿ ಕುಡಿಯೋಕೆ ಬಂದಿದ್ದೀವಿ. ಇಲ್ಲೇ ಅಲಂಕಾರ್ ಪ್ಲಾಜಾ ಹತ್ರನೇ ನೋಡಿ.
ಎಲ್ಲ ಕಬ್ನ ಎಲ್ಲ ಬಾಟ್ಲ್ ಇಟ್ಕೊಳ್ಳಿ. ನಾನು ನಮ್ಮ ದೊಡ್ಡಪ್ಪ ಏನೋ ಬಾಟ್ಲ್ ಇಟ್ಕೊಳ್ಳಿ ಅಂತೈತೆ. ಎಲ್ಲರಿಗೂ ದಾಹ ಆಗ್ತೈತಂತ ಅದಕ್ಕೆ ಕಬ್ನಾಳ್ ಕುಡಿತವ್ರೆ. ಎಲ್ಲರೂ ಮನೆ ಹೊರಟ್ವಿ. ಇವರೆಲ್ಲ ಕಾರಲ್ಲಿ ಹೋಗ್ತಿದ್ದಾರೆ. ನಾನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂತ ಇವಾಗ, ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ಮನೆ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಅವ್ನು ಗಾಡಿ ಎತ್ಕೊಬಂದ ಅಲ್ಲಿ. ಫ್ರೆಂಡ್ಸ್, ಟೈಮ್ ಆಲ್ರೆಡಿ 6:30 ಆಗಿದೆ. ದೇವಸ್ಥಾನದಿಂದ ಮುಗಿಸ್ಕೊಂಡು ಹಂಗೆ ಆನ್ ದ ವೇ, ಲೈಕ್ ನಮ್ಮ ಆಂಟಿ ಅಂಗಡಿಲಿ ಆನ್ ದ ವೇ ಹೋಗ್ತಾನೆ ಸಿಗೋದು. ಕೋರ್ಮಂಗ್ಲ ನಮ್ಮ ಮನೆ ಇರೋದು, BTM ಅಲ್ಲಿ ನಮ್ಮ ಆಂಟಿ ಶಾಪ್ ಇರೋದು. ಹಂಗೆ ಬಂದ್ವಿ ನಮ್ಮ ಆಂಟಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇಲ್ಲಿ ನಮ್ಮ ಆಂಟಿ ಪಾಪ ಅವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗಿದ್ವಿ ಅಂಗಡಿಯಲ್ಲಿ ದೇವಸ್ಥಾನಕ್ಕೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಚಾಕ್ಲೇಟ್ ಬೇಕು ಅದು ಬೇಕು ಅಂತ ಡಿಮ್ಯಾಂಡ್ ಮಾಡಿ ಎತ್ಕೊಂತವ್ರು ಇವಾಗ. ನೋಡ್ರಿ ಇಲ್ಲಿ ನಿಮ್ಮ ಇಷ್ಟ. ನಮ್ಮ ಆಂಟಿ ಬೈತವ್ರೆ ಹೆಲ್ಮೆಟ್ ಎಲ್ಲ ತೋರಿಸ್ತಿರೋದಕ್ಕೆ. ಇಲ್ಲ, ನಮ್ಮ ದೊಡ್ಡಮ್ಮ ಅಲ್ಲೇ ಕೂತ್ಕೊಂಡು ಮಾತಾಡಿಸ್ತವ್ರು. ದೊಡ್ಡಪ್ಪ ಇಲ್ಲಿ, ದೊಡ್ಡಪ್ಪ ಗಾಡಿ ಮಾತ್ರ ಐತೆ. ಆಲ್ರೆಡಿ ಎತ್ಕೋತಾಳು ಚಾಕ್ಲೇಟ್ಸು. ಸೊ ಟೈಮ್ 7:30 ಆಗಿದೆ. ಆಲ್ರೆಡಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಎಲ್ಲ ಫ್ರೆಶ್ ಅಪ್ ಆಗ್ತವ್ರೆ. ಇನ್ನು ಮಿಗ್ದವರು ರೂಮಲ್ಲಿ ಹೋಗಿ ಸೇರಿಕೊಂಡು ರೀಲ್ಸ್ ಮಾಡಬೇಕು ಅಂತ ರೆಡಿ ಆಗ್ತವ್ರೆ. ಇರಿ ತೋರಿಸ್ತೀನಿ. ಕತ್ಲಲ್ಲಿ ಇಲ್ಲೊಬ್ಳು ಮಲ್ಕೊಂಡವಳೆ. ಅವಳು ಮಾಡಲ್ಲಂತೆ ರೀಲ್ಸ್, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ. ಯಾಕೆ ವಿಸ್ಮಯ ಬೈದ್ರ? ವಿಸ್ಮಯ ಯಾರಾದ್ರು? ಯಾರು ಬೈದಿದ್ದು? ಅವ್ರ ಅಕ್ಕ ಇದ್ದಾಳಲ್ಲ, ಬರೀ ಬೈಯೋದ್ರಲ್ಲೇ ಇರ್ತಾಳೆ 24 ಗಂಟೆ. ನೋಡಿ ರೀಲ್ಸ್ ಮಾಡೋದಿಕ್ಕೆ ರೆಡಿ ಆಗ್ತವ್ರೆಲ್ಲ. ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅಲ್ಲಿ ಗಂಟ. ನಮ್ಮ ತಮ್ಮ ಸ್ವೀಟ್ ತೊಗೊಬಂದಿದ್ವಲ್ಲ ಅಲ್ಲಿಂದ ಪೇಣಿ, ಅದನ್ನು ಆಲ್ರೆಡಿ ತಿಂದು ಮುಗಿಸ್ಬಿಟ್ಟ. ವೆಯ್ಟ್ ನೋಡ್ತಾವ್ ಇವಾಗ. ಸ್ವೀಟ್ ತಿಂದ್ಬಿಟ್ಟು ವೆಯ್ಟ್ ಚೆಕ್ ಮಾಡೋದಾ? ಹಾಂ, ಅಲ್ಲಿ ನೋಡಿ ಸಿಂಬಾ ವೆಯ್ಟ್ ಚೆಕ್ ಮಾಡ್ತಾವನಂತೆ. ತಮ್ಮ ನೋಡಿ ಹೆಂಗ್ ಕ್ಲಾಸ್ ತಗೋತಾವನ್ ಸಿಂಬಾಗೆ. ಸೌಂಡ್ ಬರ್ಬಾರ್ದು ಪಾಪ. ಎಲ್ಲಾರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೂವಿ ನೋಡಕ್ಕೆ ರೆಡಿ ಆಗ್ತವ್ರೆ. ಯಾವ ಮೂವಿ? ಎಷ್ಟು ಹೊಡ್ಸ್ಕೊಂಡ್ರು ಬುದ್ಧಿ ಇಲ್ಲ ಇವನ್ಗೆ, ಬರ್ತಾವನಿ ಏನೋ. ಓಕೆ, ಲೆಟ್ಸ್ ವಾಚ್ ಮೂವಿ. ಟೈಮ್ 10 ಗಂಟೆ ಆಗಿದೆ. ಮೂವಿ ನೋಡ್ಕೊಂಡು ಹಂಗೆ ಊಟ ಮಾಡೋಣ ಅಂತ ಎಲ್ಲ ಊಟ ಕುತ್ಕೊಂಡಿದ್ದೀವಿ. ಇವನು ಮಲ್ಕೊಂಡವನು ನಮ್ಮ ತಮ್ಮ, ಊಟ ಬೇಡ ಅಂತ. ಯಾವ್ದಿದ್ ಮೂವಿ ನೋಡ್ತೀರ ನಾವು? ಚೂಮಂತರ್ ಮೂವಿ. ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾವ್ರೆ. ಸೊ ಇವಾಗ ಊಟ ಮಾಡೋಣ ಬನ್ನಿ. ಅದೇ ಸ್ಪೆಷಲ್, ಮಧ್ಯಾಹ್ನದೇ ಸ್ಪೆಷಲ್ ಊಟ. ಎಕ್ಸ್ಟ್ರಾ ಇವಾಗ ರೊಟ್ಟಿ, ಒಬ್ಬಟ್ಟು, ಸಾಂಬಾರ್. ನಮ್ಮ ಸಿಂಬಾ ನೋಡಿ ಹೆಂಗೆ ನೋಡ್ಕೊಂಡು ಯಾರು ಏನಾರು ಕೊಡ್ತಾರ ಅಂತ. ಬನ್ನಿ ಊಟ ಮಾಡೋಣ. ಟೈಮ್ 11 ಕಾಲಾಗಿದೆ. ಮೂವಿ ನೋಡಿ ಮುಗಿಸಿದಾಯಿತು. ಸೊ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ತಾವ್ರೆ ನೋಡಿ, ಎಲ್ಲ ರೆಡಿ ಮಾಡ್ತಾರೆ. ಆ್ಯಕ್ಚುಲಿ ನಾನು ನಿಮಗೆ ಹಾಕಿರೋ ಮೆಹಂದಿ ತೋರಿಸಿಲ್ಲ. ಧೃತಿ ಬಾಯ್ಲಿ ಇರು, ಅಲ್ಲೇ ಇರು, ನಾನೇ ಬರ್ತೀನಿ ಇರಿ, ತೋರಿಸ್ತೀನಿ. ನಾನು ನಿನ್ನೆ ಇವ್ರಿಗೆ ಮೆಹಂದಿ ಹಾಕಿರೋದು ತೋರಿಸಿಲ್ಲ ಬ್ಲಾಗಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಕಾಣಿಸ್ತಾನೆ ಇಲ್ಲ, ಕಲರೇ ಬಂದಿಲ್ಲ. ಅದು ಹಾಕಿದೆ ಲೇಟಾಗಿ. ಇವ್ರಿಗೂ ಹಾಕಿದ್ದೀನಿ ನೋಡಿ. ಇವರಿಬ್ರಿಗೆ ಹಾಕಿರೋದು ಆಲ್ರೆಡಿ ಹಳೆ ವ್ಲಾಗಲ್ಲಿ ಹಾಕಿ ತೋರಿಸಿದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿಂಬಾ ವ್ಲಾಗ್ನ ಎಂಡ್ ಮಾಡಿ ಬಾಯ್ಲಿ ಸಿಂಬಾ, ಬೋರು ಇಲ್ಲಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಂಡ್ ಮಾಡೋ. ಇರೇ ಇವನೇ ಎಂಡ್ ಮಾಡ್ತಾನಂತ, ಇವನೇ ಬಂದವನಿಲ್ಲಿ ಬಿಡು. ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.